ಕಲಾವಿದರು ಕೇವಲ ಕಲೆಗೆ ಮಾತ್ರ ಸೀಮಿತ ಎಂಬ ಭಾವನೆ ಎಲ್ಲರಲ್ಲಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಗೀತಾಂಜಲಿ ಕಲಾ ಬಳಗದವರು ಮಾಡ್ತಿರುವ ಕಾರ್ಯ ಶ್ಲಾಘನೀಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಲೆ ಸಾಹಿತ್ಯ ಸಂಸ್ಕೃತಿಯ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿರೋದು ಕೂಡ ಮಾದರಿಯ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾರವಾರದ ಕೋಡಿಬಾಗ್ ರಸ್ತೆಯಲ್ಲಿ ಯಾವ ರೀತಿಯಾಗಿ ಗೀತಾಂಜಲಿ ಕಲಾ ಬಳಗದ ಸದಸ್ಯರು ಕೂಡ ಈಗಾಗಲೇ ಗಿಡವನ್ನು ನೆಡುವ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಕಾರವಾರದಿಂದ ಕೋಡಿಬಾಗಿಗೆ ಸಂಪರ್ಕಿಸುವಂಥ ರಸ್ತೆಯ ಡಿವೈಡರ್ಗಳಲ್ಲಿ ಈ ಹಿಂದೆ ಪಹಾರಿ ವೇದಿಕರು ಇಲ್ಲಿ ಗಿಡವನ್ನು ನೆಟ್ಟಿದ್ರು. ಆದರೆ ಮುಂದುವರಿದ ಭಾಗವಾಗಿ ಇವತ್ತು ಗೀತಾಂಜಲಿ ಕಲಾ ಬಳಗದ ಸದಸ್ಯರು ಈ ಒಂದು ಸಸ್ಯಗಳನ್ನು ನೆಡುವುದರ ಮೂಲಕ ಪರಿಸರದ ಒಂದು ಪ್ರಜ್ಞೆಯನ್ನು ಕೂಡ ಮೆರೆದಿರುವಂಥದ್ದು ನೋಡ್ತಾ ಇರ್ಬೋದು. ಇವತ್ತು ಬೆಳಿಗ್ಗೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಗಿಡಗಳನ್ನು ಕೂಡ ನೆಡುವುದರ ಮೂಲಕ ಮಾದರಿ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಂಕ್ರೀಟ್ ಯುಗದಲ್ಲಿ ವಾತಾವರಣ ಕೂಡ ಹದಗೆಡ್ತದೆ, ಜಾಗತಿಕ ತಾಪಮಾನ ಕೂಡ ಹೆಚ್ಚಾಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಲಾ ಬಳಗದ ಸದಸ್ಯರು ಕೂಡ ಗಿಡವನ್ನು ನೆಡುವುದರ ಮೂಲಕ ಪರಿಸರ ಪ್ರಜ್ಞೆಯನ್ನು ಮೆರಿತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಹಿಂದೆ ಕಳೆದ 30 ವರ್ಷಗಳಿಂದ ವಿವಿಧ ಕಲೆ ಸಾಹಿತ್ಯ ಸಂಸ್ಕೃತಿಯ ಕಾರ್ಯಕ್ರಮದ ಜೊತೆಗೆ ಈ ಒಂದು ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ತೊಡಗಿರುವಂಥದ್ದು. ಅದರಲ್ಲೂ ಅಶಕ್ತ ಕಲಾವಿದರನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡುವಂತಹ ಒಂದು ಕಾರ್ಯವನ್ನು ಕೂಡ ಗೀತಾಂಜಲಿ ಕಲಾ ಬಳಗದ ಸದಸ್ಯರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಪರಿಸರ ದಿನಾಚರಣೆ ಈಗಾಗಲೇ ಕಳೆದು ಹೋಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಯುವಕರಲ್ಲಿ ಪರಿಸರ ಪ್ರಜ್ಞೆಯನ್ನು ಮೂಡಿಸಬೇಕು ಮತ್ತು ಆ ಮೂಲಕ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಉಳಿಸಬೇಕೆಂಬ ಭಾವನೆಯಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಲಾವಿದರು ಕೇವಲ ಕಲೆಗೆ ಮಾತ್ರ ಸೀಮಿತ ಎಂಬ ಭಾವನೆ ಎಲ್ಲರಲ್ಲಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಗೀತಾಂಜಲಿ ಕಲಾ ಬಳಗದವರು ಮಾಡ್ತಿರುವ ಕಾರ್ಯ ಶ್ಲಾಘನೀಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಲೆ ಸಾಹಿತ್ಯ ಸಂಸ್ಕೃತಿಯ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿರೋದು ಕೂಡ ಮಾದರಿಯ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾರವಾರದ ಕೋಡಿಬಾಗ್ ರಸ್ತೆಯಲ್ಲಿ ಯಾವ ರೀತಿಯಾಗಿ ಗೀತಾಂಜಲಿ ಕಲಾ ಬಳಗದ ಸದಸ್ಯರು ಕೂಡ ಈಗಾಗಲೇ ಗಿಡವನ್ನು ನೆಡುವ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಕಾರವಾರದಿಂದ ಕೋಡಿಬಾಗಿಗೆ ಸಂಪರ್ಕಿಸುವಂಥ ರಸ್ತೆಯ ಡಿವೈಡರ್ಗಳಲ್ಲಿ ಈ ಹಿಂದೆ ಪಹಾರಿ ವೇದಿಕರು ಇಲ್ಲಿ ಗಿಡವನ್ನು ನೆಟ್ಟಿದ್ರು. ಆದರೆ ಮುಂದುವರಿದ ಭಾಗವಾಗಿ ಇವತ್ತು ಗೀತಾಂಜಲಿ ಕಲಾ ಬಳಗದ ಸದಸ್ಯರು ಈ ಒಂದು ಸಸ್ಯಗಳನ್ನು ನೆಡುವುದರ ಮೂಲಕ ಪರಿಸರದ ಒಂದು ಪ್ರಜ್ಞೆಯನ್ನು ಕೂಡ ಮೆರೆದಿರುವಂಥದ್ದು ನೋಡ್ತಾ ಇರ್ಬೋದು. ಇವತ್ತು ಬೆಳಿಗ್ಗೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಗಿಡಗಳನ್ನು ಕೂಡ ನೆಡುವುದರ ಮೂಲಕ ಮಾದರಿ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಂಕ್ರೀಟ್ ಯುಗದಲ್ಲಿ ವಾತಾವರಣ ಕೂಡ ಹದಗೆಡ್ತದೆ, ಜಾಗತಿಕ ತಾಪಮಾನ ಕೂಡ ಹೆಚ್ಚಾಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಲಾ ಬಳಗದ ಸದಸ್ಯರು ಕೂಡ ಗಿಡವನ್ನು ನೆಡುವುದರ ಮೂಲಕ ಪರಿಸರ ಪ್ರಜ್ಞೆಯನ್ನು ಮೆರಿತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಹಿಂದೆ ಕಳೆದ 30 ವರ್ಷಗಳಿಂದ ವಿವಿಧ ಕಲೆ ಸಾಹಿತ್ಯ ಸಂಸ್ಕೃತಿಯ ಕಾರ್ಯಕ್ರಮದ ಜೊತೆಗೆ ಈ ಒಂದು ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ತೊಡಗಿರುವಂಥದ್ದು. ಅದರಲ್ಲೂ ಅಶಕ್ತ ಕಲಾವಿದರನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡುವಂತಹ ಒಂದು ಕಾರ್ಯವನ್ನು ಕೂಡ ಗೀತಾಂಜಲಿ ಕಲಾ ಬಳಗದ ಸದಸ್ಯರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಪರಿಸರ ದಿನಾಚರಣೆ ಈಗಾಗಲೇ ಕಳೆದು ಹೋಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಯುವಕರಲ್ಲಿ ಪರಿಸರ ಪ್ರಜ್ಞೆಯನ್ನು ಮೂಡಿಸಬೇಕು ಮತ್ತು ಆ ಮೂಲಕ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಉಳಿಸಬೇಕೆಂಬ ಭಾವನೆಯಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಲಾವಿದರು ಕೇವಲ ಕಲೆಗೆ ಮಾತ್ರ ಸೀಮಿತ ಎಂಬ ಭಾವನೆ ಎಲ್ಲರಲ್ಲಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಗೀತಾಂಜಲಿ ಕಲಾ ಬಳಗದವರು ಮಾಡ್ತಿರುವ ಕಾರ್ಯ ಶ್ಲಾಘನೀಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಲೆ ಸಾಹಿತ್ಯ ಸಂಸ್ಕೃತಿಯ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿರೋದು ಕೂಡ ಮಾದರಿಯ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾರವಾರದ ಕೋಡಿಬಾಗ್ ರಸ್ತೆಯಲ್ಲಿ ಯಾವ ರೀತಿಯಾಗಿ ಗೀತಾಂಜಲಿ ಕಲಾ ಬಳಗದ ಸದಸ್ಯರು ಕೂಡ ಈಗಾಗಲೇ ಗಿಡವನ್ನು ನೆಡುವ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಕಾರವಾರದಿಂದ ಕೋಡಿಬಾಗಿಗೆ ಸಂಪರ್ಕಿಸುವಂಥ ರಸ್ತೆಯ ಡಿವೈಡರ್ಗಳಲ್ಲಿ ಈ ಹಿಂದೆ ಪಹಾರಿ ವೇದಿಕರು ಇಲ್ಲಿ ಗಿಡವನ್ನು ನೆಟ್ಟಿದ್ರು. ಆದರೆ ಮುಂದುವರಿದ ಭಾಗವಾಗಿ ಇವತ್ತು ಗೀತಾಂಜಲಿ ಕಲಾ ಬಳಗದ ಸದಸ್ಯರು ಈ ಒಂದು ಸಸ್ಯಗಳನ್ನು ನೆಡುವುದರ ಮೂಲಕ ಪರಿಸರದ ಒಂದು ಪ್ರಜ್ಞೆಯನ್ನು ಕೂಡ ಮೆರೆದಿರುವಂಥದ್ದು ನೋಡ್ತಾ ಇರ್ಬೋದು. ಇವತ್ತು ಬೆಳಿಗ್ಗೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಗಿಡಗಳನ್ನು ಕೂಡ ನೆಡುವುದರ ಮೂಲಕ ಮಾದರಿ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಂಕ್ರೀಟ್ ಯುಗದಲ್ಲಿ ವಾತಾವರಣ ಕೂಡ ಹದಗೆಡ್ತದೆ, ಜಾಗತಿಕ ತಾಪಮಾನ ಕೂಡ ಹೆಚ್ಚಾಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಲಾ ಬಳಗದ ಸದಸ್ಯರು ಕೂಡ ಗಿಡವನ್ನು ನೆಡುವುದರ ಮೂಲಕ ಪರಿಸರ ಪ್ರಜ್ಞೆಯನ್ನು ಮೆರಿತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಹಿಂದೆ ಕಳೆದ 30 ವರ್ಷಗಳಿಂದ ವಿವಿಧ ಕಲೆ ಸಾಹಿತ್ಯ ಸಂಸ್ಕೃತಿಯ ಕಾರ್ಯಕ್ರಮದ ಜೊತೆಗೆ ಈ ಒಂದು ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ತೊಡಗಿರುವಂಥದ್ದು. ಅದರಲ್ಲೂ ಅಶಕ್ತ ಕಲಾವಿದರನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡುವಂತಹ ಒಂದು ಕಾರ್ಯವನ್ನು ಕೂಡ ಗೀತಾಂಜಲಿ ಕಲಾ ಬಳಗದ ಸದಸ್ಯರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಕೂಡ
ಪರಿಸರ ದಿನಾಚರಣೆ ಈಗಾಗಲೇ ಕಳೆದು ಹೋಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಯುವಕರಲ್ಲಿ ಪರಿಸರ ಪ್ರಜ್ಞೆಯನ್ನು ಮೂಡಿಸಬೇಕು ಮತ್ತು ಆ ಮೂಲಕ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಉಳಿಸಬೇಕೆಂಬ ಭಾವನೆಯಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಲಾವಿದರು ಕೇವಲ ಕಲೆಗೆ ಮಾತ್ರ ಸೀಮಿತ ಎಂಬ ಭಾವನೆ ಎಲ್ಲರಲ್ಲಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಗೀತಾಂಜಲಿ ಕಲಾ ಬಳಗದವರು ಮಾಡ್ತಿರುವ ಕಾರ್ಯ ಶ್ಲಾಘನೀಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿರೋದು ಕೂಡ ಮಾದರಿಯ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾರವಾರದ ಕೋಡಿಬಾಗ್ ರಸ್ತೆಯಲ್ಲಿ ಯಾವ ರೀತಿಯಾಗಿ ಗೀತಾಂಜಲಿ ಕಲಾ ಬಳಗದ ಸದಸ್ಯರು ಕೂಡ ಈಗಾಗಲೇ ಗಿಡವನ್ನು ನೆಡುವ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಕಾರವಾರದಿಂದ ಕೋಡಿಬಾಗಿಗೆ ಸಂಪರ್ಕಿಸುವಂಥ ರಸ್ತೆಯ ಡಿವೈಡರ್ಗಳಲ್ಲಿ ಈ ಹಿಂದೆ ಪಹಾರಿ ವೇದಿಕರು ಇಲ್ಲಿ ಗಿಡವನ್ನು ನೆಟ್ಟಿದ್ರು. ಆದರೆ ಮುಂದುವರಿದ ಭಾಗವಾಗಿ ಇವತ್ತು ಗೀತಾಂಜಲಿ ಕಲಾ ಬಳಗದ ಸದಸ್ಯರು ಈ ಒಂದು ಸಸ್ಯಗಳನ್ನು ನೆಡುವುದರ ಮೂಲಕ ಪರಿಸರದ ಒಂದು ಪ್ರಜ್ಞೆಯನ್ನು ಕೂಡ ಮೆರೆದಿರುವಂಥದ್ದು ನೋಡ್ತಾ ಇರ್ಬೋದು. ಇವತ್ತು ಬೆಳಿಗ್ಗೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಗಿಡಗಳನ್ನು ಕೂಡ ನೆಡುವುದರ ಮೂಲಕ ಮಾದರಿ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಂಕ್ರೀಟ್ ಯುಗದಲ್ಲಿ ವಾತಾವರಣ ಕೂಡ ಹದಗೆಡ್ತದೆ, ಜಾಗತಿಕ ತಾಪಮಾನ ಕೂಡ ಹೆಚ್ಚಾಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಲಾ ಬಳಗದ ಸದಸ್ಯರು ಕೂಡ ಗಿಡವನ್ನು ನೆಡುವುದರ ಮೂಲಕ ಪರಿಸರ ಪ್ರಜ್ಞೆಯನ್ನು ಮೆರಿತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಹಿಂದೆ ಕಳೆದ 30 ವರ್ಷಗಳಿಂದ ವಿವಿಧ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಕಾರ್ಯಕ್ರಮದ ಜೊತೆಗೆ ಈ ಒಂದು ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ತೊಡಗಿರುವಂಥದ್ದು. ಅದರಲ್ಲೂ ಅಶಕ್ತ ಕಲಾವಿದರನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡುವಂತಹ ಒಂದು ಕಾರ್ಯವನ್ನು ಕೂಡ ಗೀತಾಂಜಲಿ ಕಲಾ ಬಳಗದ ಸದಸ್ಯರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಪರಿಸರ ದಿನಾಚರಣೆ ಈಗಾಗಲೇ ಕಳೆದು ಹೋಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಯುವಕರಲ್ಲಿ ಪರಿಸರ ಪ್ರಜ್ಞೆಯನ್ನು ಮೂಡಿಸಬೇಕು ಮತ್ತು ಆ ಮೂಲಕ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಉಳಿಸಬೇಕೆಂಬ ಭಾವನೆಯಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಲಾವಿದರು ಕೇವಲ ಕಲೆಗೆ ಮಾತ್ರ ಸೀಮಿತ ಎಂಬ ಭಾವನೆ ಎಲ್ಲರಲ್ಲಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಗೀತಾಂಜಲಿ ಕಲಾ ಬಳಗದವರು ಮಾಡ್ತಿರುವ ಕಾರ್ಯ ಶ್ಲಾಘನೀಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿರೋದು ಕೂಡ ಮಾದರಿಯ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾರವಾರದ ಕೋಡಿಬಾಗ್ ರಸ್ತೆಯಲ್ಲಿ ಯಾವ ರೀತಿಯಾಗಿ ಗೀತಾಂಜಲಿ ಕಲಾ ಬಳಗದ ಸದಸ್ಯರು ಕೂಡ ಈಗಾಗಲೇ ಗಿಡವನ್ನು ನೆಡುವ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಕಾರವಾರದಿಂದ ಕೋಡಿಬಾಗಿಗೆ ಸಂಪರ್ಕಿಸುವಂಥ ರಸ್ತೆಯ ಡಿವೈಡರ್ಗಳಲ್ಲಿ ಈ ಹಿಂದೆ ಪಹಾರಿ ವೇದಿಕರು ಇಲ್ಲಿ ಗಿಡವನ್ನು ನೆಟ್ಟಿದ್ರು. ಆದರೆ ಮುಂದುವರಿದ ಭಾಗವಾಗಿ ಇವತ್ತು ಗೀತಾಂಜಲಿ ಕಲಾ ಬಳಗದ ಸದಸ್ಯರು ಈ ಒಂದು ಸಸ್ಯಗಳನ್ನು ನೆಡುವುದರ ಮೂಲಕ ಪರಿಸರದ ಒಂದು ಪ್ರಜ್ಞೆಯನ್ನು ಕೂಡ ಮೆರೆದಿರುವಂಥದ್ದು ನೋಡ್ತಾ ಇರ್ಬೋದು. ಇವತ್ತು ಬೆಳಿಗ್ಗೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಗಿಡಗಳನ್ನು ಕೂಡ ನೆಡುವುದರ ಮೂಲಕ ಮಾದರಿ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಂಕ್ರೀಟ್ ಯುಗದಲ್ಲಿ ವಾತಾವರಣ ಕೂಡ ಹದಗೆಡ್ತದೆ, ಜಾಗತಿಕ ತಾಪಮಾನ ಕೂಡ ಹೆಚ್ಚಾಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಲಾ ಬಳಗದ ಸದಸ್ಯರು ಕೂಡ ಗಿಡವನ್ನು ನೆಡುವುದರ ಮೂಲಕ ಪರಿಸರ ಪ್ರಜ್ಞೆಯನ್ನು ಮೆರಿತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಹಿಂದೆ ಕಳೆದ 30 ವರ್ಷಗಳಿಂದ ವಿವಿಧ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಕಾರ್ಯಕ್ರಮದ ಜೊತೆಗೆ ಈ ಒಂದು ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ತೊಡಗಿರುವಂಥದ್ದು. ಅದರಲ್ಲೂ ಅಶಕ್ತ ಕಲಾವಿದರನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡುವಂತಹ ಒಂದು ಕಾರ್ಯವನ್ನು ಕೂಡ ಗೀತಾಂಜಲಿ ಕಲಾ ಬಳಗದ ಸದಸ್ಯರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಪರಿಸರ ದಿನಾಚರಣೆ ಈಗಾಗಲೇ ಕಳೆದು ಹೋಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಯುವಕರಲ್ಲಿ ಪರಿಸರ ಪ್ರಜ್ಞೆಯನ್ನು ಮೂಡಿಸಬೇಕು ಮತ್ತು ಆ ಮೂಲಕ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಉಳಿಸಬೇಕೆಂಬ ಭಾವನೆಯಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.